ಇನ್ನು ಧರ್ಮಸ್ಥಳದಲ್ಲಿ ಶವಗಳ ಹುತ್ತಿಟ್ಟ ಪ್ರಕರಣ ಸಂಬಂಧ ಎಸ್ಐಟಿ ನಾಳೆ ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿದೆ. ಬೆಳ್ತಂಗಡಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಎಸ್ಐಟಿ ತನಿಖಾಧಿಕಾರಿಗಳು ಪಟ್ಟಿಯನ್ನು ಸಲ್ಲಿಕೆ ಮಾಡ್ತಾರೆ. ಬರೋಬ್ಬರಿ 4,000 ಪುಟಗಳ ಚಾರ್ಜ್ ಶೀಟ್ ತಯಾರಾಗಿದೆ. ಚಿನ್ನಯ್ಯ ಅರೆಸ್ಟ್ ಆಗಿದ್ದು ಉಳಿದವರು ವಿಚಾರಣೆ ನಡೆಸಲಾಗಿದೆ. ಷಡ್ಯಂತ್ರ ರೂಪಿಸಿ ಅಪಪ್ರಚಾರ ಮಾಡಿರೋ ಹಿನ್ನೆಲೆಯಲ್ಲಿ ದೋಷಾರೋಪ ಹೊರಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಗೆ ಎಸ್ಐಟಿ ತಯಾರಿಯನ್ನ ಮಾಡಿಕೊಂಡಿದೆ. ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಹೈ ವೋಲ್ಟೇಜ್ ಸಭೆ ನಡೆಯಿತು. ಅಧಿಕಾರಿಗಳು ಭಾಗಿಯಾಗಿದ್ದರು. ಹಾಗಾದ್ರೆ ಯಾರ್ಯಾರ ವಿರುದ್ಧ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ ನೋಡೋಣ. ಬುರ್ಡೆ ಗ್ಯಾಂಗ್ನ ಮುಖ್ಯಸ್ಥರೆಂದೇ ಕಾಣಿಸುವ ಮಹೇಶ್ ತಿಮರೋಡಿ, ಚಿನ್ನಯ್ಯ ಯಾರೋ ಅರೆಸ್ಟ್ ಆಗಿರಲ್ಲ, ಅದೇ ಡೊನಾಲ್ಡ್ ಟ್ರಂಪ್ ಕಜಿನ್ ಹಾಂ ಅದೇ ಇವ್ರು ಡೊನಾಲ್ಡ್ ಟ್ರಂಪ್ ಇವರಿಗೆ ಆರೋಪ ಬೋರ್ಡ್. ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ, ಸುಜಾತಾ ಭಟ್, ಯೂಟ್ಯೂಬರ್ಗಳು ಯಾರ್ಯಾರು ಅಂತ ಗೊತ್ತಿಲ್ಲ, ಯಾರು 3-4 ಜನ ಇರಬೇಕು, ಅವರು ಯಾರ ಇರ್ತಾರೆ, ಇವರೆಲ್ಲರ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ. ಹಾಕಿ ಬಟ್ ಇಲ್ಲಿವರೆಗೂ ಅವ್ರು ಯಾರನ್ನೂ ಅರೆಸ್ಟ್ ಮಾಡಲಿಲ್ಲ, ಅರೆಸ್ಟ್ ನೆಸೆಸರಿ ಕಾಣಿಸ್ಲಿಲ್ಲ ಅಂತ ಸರ್ ಇದರಲ್ಲಿ. ನನ್ಗೆ ಗೊತ್ತಿಲ್ಲ ನೆಸಿಟಿ ಇತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಲೋಕಲ್ ಆಫೀಸರ್ ಮಸ್ಟ್ ಹವ್ ಫೆಲ್ಟ್ ನೆಸಿಟಿ ಇಲ್ಲ ಅಂತ ಅನಿಸಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಬಟ್ SIT ಆರಂಭದ ಶವವನ್ನು ಬುರುಡೆಗಿರಕಿ ತೋರಿಸಿದ್ದ ಜಾಗಕ್ಕೆ ಹೋಗಿದ್ದ ಆತುರ ಮತ್ತು ಪ್ರೊಫೆಷನಲಿಸಮನ್ನು ನಂತರ ತೋರಿಸ್ಲಿಲ್ಲ ಅಂತ ಅನ್ಸತ್ತೆ ನನಗೆ. ಸೊ ಈಗ ಆರೋಪ ಪಟ್ಟಿ ಬಂದ ಮೇಲೆ ನೋಡ್ಬೋದು SIT ಪ್ರೊಫೆಷನಲಿ ಕೆಲಸ ಮಾಡಿದೆಯೋ ಅಲ್ಲಿ ಗೊತ್ತಾಗುತ್ತೆ, ಅಥವಾ ಕಾರ್ಪೆಟ್ ಕೆಳಕ್ಕೆ ಬಾಂಬ್ ಬಿಟ್ಟಿದೆಯಾ, ಅಥವಾ ಯಾರದ್ದಾದರೂ ರಕ್ಷಣೆಗೆ ಈ ಸರ್ಕಾರ ಅಥವಾ ಸರ್ಕಾರದಲ್ಲಿರುವ ಎಡ ಹಿತಾಸಕ್ತಿಗಳನ್ನು ಕಾಪಾಡುವುದಕ್ಕೆ ಪಣತೊಟ್ಟು ನಿಂತಿರುವಂಥ ಕಚಡಗಳದ್ದು ಒತ್ತಡಕ್ಕೆ ಬಲಿಯಾಗಿದೆಯಾ, ಅದೆಲ್ಲ ಗೊತ್ತಾಗ್ಬಿಡುತ್ತೆ, ನೋಡ್ಬೋದು. ತಕ್ಷಣಕ್ಕೇನು ಹೇಳೋಕ್ಕಾಗಲ್ಲ, ನಾಳೆ ಗೊತ್ತಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತಕ್ಕೂ RCBನೇ ಕಾರಣ ಅಂತ CID ಚಾರ್ಜ್ ಶೀಟ್ ರೆಡಿ ಮಾಡಿದೆ. ಇದು 2,000 ಪುಟ ಅಂತೆ. ಒಬ್ಬಾಬಾ ಏನೆಲ್ಲ ಲಾರಿನೇ. 11 ಜನ ಸಾವಿಗೆ ಇದೇ ಕಾರಣ. RCB, DNA, KSCA ಅಂತೆಲ್ಲ ಹೇಳಿದ್ದಾರೆ. ಸರಿ, ಹೈಕೋರ್ಟ್ ಚಾರ್ಜ್ ಶೀಟ್ ಸಲ್ಲಿಕೆಗೆ ಹೈಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ಲು ಆಗಿ ಸಿಕ್ಕಿದ್ರಿಂದ ಈಗ CID ಚಾರ್ಜ್ ಶೀಟನ್ನು ರೆಡಿ ಮಾಡಿದೆ. ಸಿಕ್ಕಾಪಟ್ಟೆ ಎಲ್ಲ ಇದೆಯಂತೆ, ಕೋರ್ಟ್ಗೆ ಹೋಗುತ್ತದು, ಜನರ ಮೇಲೆ ಹಾಕ್ತಾರೆ, ಎಲ್ಲ ಹಾಕಿ ಅದು ಅಷ್ಟೇ ನೋಡಬೇಕು ಈಗ ಏನು ಮಾಡ್ತಾರೋ, ಯಾರ್ಯಾರನ್ನು ಉಳಿಸ್ತಾರೋ, ಏನು ತಿಪ್ಪೆ ಸಾರಿಸಿದಾರೋ, ಅದರಲ್ಲಿ ಯಾರನ್ನು ರಕ್ಷಣೆ ಮಾಡೋಕ್ಕೆ ಭಾಳ ಬಲಿಷ್ಠರಿದ್ದಾರೆ, ಪವರ್ಫುಲ್ ಜನ ಇದ್ದಾರೆ ಆ 3 ಸಂಸ್ಥೆಗಳಲ್ಲಿ. ಓಕೆ, ಅದರಲ್ಲಿ ಯಾರ್ಯಾರು ಉಳಿಸ್ಬೇಕು ಕೆಲಸಗಳು ಎಲ್ಲ ಮಾಡಬೇಕು. ಭಾಳ ಚಾಲೆಂಜ್ ಇದೆ. ಇವೆಲ್ಲ ಭಾಳ ಚಾಲೆಂಜ್ ಇದೆ. ಮತ್ತು ಇವರು 3 ಜನಕ್ಕೂ ಪಾಪ ಪರ್ಮಿಷನ್ ಪೊಲಿಟಿಕಲ್ ಸಿಕ್ಕಿಟ್ಟು ಗೋವಿಂದರಾಜ್ ಕಿತ್ತಾಕ್ಬಿಟ್ರು ಅಂತ. ಸರಿ ಇಲ್ಲ ಅಲ್ವಾ, ಮತ್ತೆ ತಗೋತಾರೇನಪ್ಪ. ಆಗ್ಲೂ ಇದನ್ನೇ ಹೇಳಿದ್ದಲ್ವ ಸರ್, RCB ತಪ್ಪು ಅಂತ ಹೇಳ್ಕೊಂಡು ಬಂದಿದ್ದು. RCB ತಪ್ಪಾದ್ಮೇಲೆ ಪೊಲಿಟಿಕಲ್ ಸೆಕ್ರೆಟರಿ ಯಾಕೆ ತೆಗಿತೀರಿ? ಅವ್ರ ಪಾತ್ರ ಏನಿದ್ರಲ್ಲ, ಹಾಗೆ ಯಾರೋ ಬಂದು ಕೇಳಿರ್ಬೋದು ಪರ್ಮಿಷನ್ ಕೊಡಿಸಿ ಅಂತ. ಸರ್ ನೋಡಿ ಸರ್ ಒಂಚೂರು ಪರ್ಮಿಷನ್ ಕೊಡಿ ಸರ್, ಒಳ್ಳೆಯವ್ರು ಏನೋ ಮಾಡ್ಕೊಂಡು ಹೋಗ್ತಾರೆ ಪುಟ್ಟ ಬಂದಿದೆ ಅಂತ ಅವ್ರು ಹೇಳಿರ್ಲೂಬೋದಪ್ಪ. ಅದಕ್ಕೆ ಆಮೇಲೆ ಇವ್ರುಗಳು ಭಾಗಿಯಾಗಿದ್ರಲ್ಲ, ಅದರಲ್ಲಿ ಏನು ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ಒಳಗಡೆ ಇರೋ ಶಿವಕುಮಾರ್ ಹೇಳಿದ್ರಲ್ಲ ಕೆಲಸ ಮಾಡಿ, ಅದು ಕೆಲವ್ರುಗಳಿಗೆ ಈ ಥರ ಎಲ್ಲ ಮಾಡದೇ ಇದ್ರೆ ತಮ್ಮ ಪವರ್ ತೋರ್ಸೋಕ್ಕಾಗಲ್ಲ ಅವ್ರಿಗೆ, ಹಂಗಾಗಿ ತೋರಿಸ್ತಾ ಇರ್ತಾರೆ ಈ ಥರ ಪವರ್ನ. ರಾಜಣ್ಣ ನಡೆದಿದ್ದನ್ನು ಹೇಳಿದ್ದಕ್ಕೆ ಸಕಿಮ್ ಅಂದ್ಬಿಟ್ರು ಒಂದೇ ಸರಿಗೆ. ಆ ಶಶಿ ತರೂರು ಬೆಳಗಾಯಿತು ಅಂದರೆ ಮೋದಿ ಫೋಟೋ ಕಾಣಿಸಿದ್ರು ಟಾಕು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾನೆ ಅಂತ ಇರ್ತಾರೆ. ಫೋಟೋ ಮೋದಿ ಬರೋದೇ ಬೇಡ, ಏನಿಲ್ಲ, ಬುರುಡ ಬಿಟ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಬೇರೆ ಯಾರು ಹೇಳಬೇಕಾಗಿತ್ತು. DK ಕೈಲಿ RSSದು ನಾನು RSS ಸೇರ್ಬಿಟ್ಟೆ ಅಂತಾನೋ, ನಾನು RSSಲ್ಲೇ ಬೆಳೆದು ಬಂದೆ ಅಂತಾನೋ ಹೇಳಲಿಲ್ಲ. ಅವ್ರದ್ದು ಪ್ರಾರ್ಥನೆ ಹೀಗೆ ಇದೆಯಪ್ಪ ಅಂತಂದ್ರು, ಅದು ಕ್ಷಮೆ ಕೇಳಿಸಿದ್ರು. ಅಂದರೆ ಅರ್ಥ ಏನು? ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕ ಜೀತದಾಳುಗಳ ಜಾಗ ಅಷ್ಟೇ, ನಮ್ಮ ಮೇಲೆಲ್ಲ ದಬಾವಣೆ. ಲಜ್ಗೆಟ್ ಅವ್ರಿಗೆ ಒಂದು ರಾಜ್ಯ ಗೆಲ್ಲಕ್ಕೆ ತಾಕತ್ತಿಲ್ಲ ಹೈಕಮಾಂಡ್ ಅಂತ ಕೂತಿರೋರುಗಳಿಗೆ. ನೆಟ್ಟಿಗೆ 3 ಕಾಲು ಆಣಿ ಸಂಪಾದನೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಇನ್ನೊಬ್ಬನ ಕಾಸಲ್ಲಿ ಶೋಕಿ ಹೊಡ್ಕೊಂಡು ಓಡಾಡೋ ಗಿರಾಕಿಗಳು
ಎಸ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.